ಸೊ ಹೇ ಗೈಸ್, ವೆಲ್ಕಮ್ ಟು ಸಾಗರ್ ಕನ್ನಡ ವರ್ಲ್ಡ್ ಯೂಟ್ಯೂಬ್ ಚಾನಲ್. ವಿಡಿಯೋದಲ್ಲಿ ಫ್ರೆಂಡ್ಸ್, ನಾವು ಟೆಲಿಗ್ರಾಮ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಯೂಟ್ಯೂಬರ್ ಆಗಿದ್ದರೆ ನಿಮಗೆ ತುಂಬ ಯೂಸ್ಫುಲ್ ಆದ ಆ್ಯಪ್ ಇದು. ಈಗ ನೀವು ಯಾವುದೇ ಆ ಥರ ಅಪ್ಡೇಟ್ ಮಾಡೋದಾದರೆ ಇದರಲ್ಲಿ ಅಪ್ಡೇಟ್ ಮಾಡ್ಬೋದು. ಇದೇನು ವಿಡಿಯೋ ನೋಡ್ತಾ ಇದ್ದಾರಲ್ಲ, ಇಲ್ಲಿ ನಿಮಗೆ ಟೆಲಿಗ್ರಾಮ್ ಆ್ಯಪ್ ಬೇಕಾಗುತ್ತೆ ಫ್ರೆಂಡ್ಸ್. ಇದಿಲ್ಲಿದೆಯಲ್ಲ, ಈ ಟೆಲಿಗ್ರಾಮ್ ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ, ನೋಡಿ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಪ್ಲೇ. ಇಲ್ಲಿ ಟೆಲಿಗ್ರಾಮ್ ಆ್ಯಪ್ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಟೆಲಿಗ್ರಾಮ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ, ಅದಕ್ಕೆ ಈ ಥರ ಬಂತು. ನೀವು ಮೊದಲಿಗೆ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಆಮೇಲೆ ನೀವು ಈ ಥರ ಇಂಟರ್ಫೇಸ್ ಬರ್ತದೆ. ನೀವು ಯಾವ್ದಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಇಲ್ಲಿಕಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಎಷ್ಟು ನಂಬರ್ ಇರ್ತಲ್ಲ ಅವೆಲ್ಲ ಬರುತ್ತೆ, ಇಲ್ಲಿ ಕಾಣಿಸ್ತವೆ, ಡಿಸ್ಪ್ಲೇ ಆಗುತ್ತವೆ. ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಪೆನ್ಸಿಲ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನ್ಯೂ ಗ್ರೂಪ್, ನ್ಯೂ ಕಾಂಟ್ಯಾಕ್ಟ್, ನ್ಯೂ ಚಾನಲ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನೋಡ್ತಾ ಇದೆಯಲ್ಲ 3 ಆಪ್ಷನ್ ಇದೆಯಲ್ಲ. ಈ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನ್ಯೂ ಚಾನಲ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಚಾನಲ್ ನೇಮ್, ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಅಥವಾ ನಿಮಗೆ ಯಾವುದು ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಇದೆಯಲ್ಲ ನೇಮ್, ಅದನ್ನು ಇಲ್ಲಿ ಆ್ಯಡ್ ಮಾಡುತ್ತೆ. ನಾನು ಸಿಂಪಲಾಗಿ ಎಕ್ಸಾಂಪಲ್ಗೆ ಮಾಡ್ತೇನೆ, ಸಾಗರ್ ಟ್ರೆಂಡ್ಸ್ ಅಂತ ಸರ್ಚ್ ಹಾಕ್ತೇನೆ. ಹಾಗೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ, ಯಾವುದರ ಯೂಟ್ಯೂಬ್ ಐ ಡಿ ಯಾವುದಾದ್ರೂ ಹಾಕ್ಬೋದು. ಡಿಸ್ಕ್ರಿಪ್ಷನ್ ನಿಮಗೆ ಏನು ಬೇಕೋ ಆ ಥರ ಹಾಕಿ. ಎಕ್ಸಾಂಪಲ್ಗೆ ಇದನ್ನು ಆ್ಯಡ್ ಮಾಡ್ತೇನೆ. ಆಮೇಲೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದಾರೆ, ಮೇಯ್ನಾಗಿ ನೀವು ನಿಮ್ಮ ಚಾನಲ್ ಲೋಗೋನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಲೋಗೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಮ್ಮ ಐ ಡಿಯಲ್ಲಿ ನಾವು ಯೂಟ್ಯೂಬ್ನಲ್ಲೇ ಹಾಕಿರ್ತೇನೆ, ನೋಡಿ ಫ್ರೆಂಡ್ಸ್. ನಾನು ಎಕ್ಸಾಂಪಲ್ಗೆ ಇದನ್ನು ಆ್ಯಡ್ ಮಾಡ್ತೇನೆ, ನೋಡಿ. ಈಗ ಆಯ್ತಲ್ಲ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್, ಚಾನಲ್ ಟೈಪ್, ನೀವು ಯಾವ ಚಾನಲ್ ಟೈಪ್ ಇದೆ ಅಂತ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಅಥವಾ ಪ್ರೈವೇಟ್ 2 ಆಪ್ಷನ್ ಇರ್ತವೆ ಫ್ರೆಂಡ್ಸ್. ಇದರಲ್ಲಿ ನೀವು ಪಬ್ಲಿಕ್ ಆದರೂ ಇಟ್ಕೋಬೋದು, ಪ್ರೈವೇಟ್ ಆದರೂ ಇಟ್ಕೋಬೋದು. ನೀವು ಯೂಟ್ಯೂಬರ್ ಆಗಿದ್ದರೆ ಪಬ್ಲಿಕ್ ಇಟ್ಕೊಂಡ್ರೆ ಬೆಸ್ಟ್ ಅನ್ನಿಸುತ್ತೆ. ಆದರೆ ಯಾಕೆಂದರೆ ನೀವು ಪಬ್ಲಿಕ್ ಇಟ್ಕೊಂಡ್ರೆ ಮೇಲೆ ಟೆಲಿಗ್ರಾಮ್ದಲ್ಲಿ ಯಾರಾದರೂ ಬಂದರೆ ಮೇಲೆಗಡೆ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ಹೆಸರನ್ನು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರೈವೇಟ್ ಇಟ್ಟರೆ ಡಿಸ್ಪ್ಲೇ ಆಗೋದಿಲ್ಲ. ಹೀಗಾಗಿ ಪಬ್ಲಿಕ್ ಇಟ್ಕೊಂಡ್ರೆ ಬೆಸ್ಟು. ಆದರೆ ನೀವು ಪ್ರೈವೇಟ್ ಇಟ್ಕೋಬೇಕು ಅನ್ನಿಸಿದರೆ ನೀವು ಇಟ್ಕೋಬೋದು. ಆಮೇಲೆ ಇಲ್ಲಿ ಪಬ್ಲಿಕ್ ಲಿಂಕ್ ಇದೆಯಲ್ಲ, ಇಲ್ಲಿ ನೀವು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಲ್ಲ ಅದರದ್ದು ಒಂದು ಲಿಂಕ್ ಮಾಡಬೇಕಾಗುತ್ತೆ. ನೀವು ಇನ್ವೈಟ್ ಮಾಡೋದಕ್ಕೆ ಲಿಂಕ್ ಕಳಿಸಿರ್ತಾರಲ್ಲ, ಅದು ಲಿಂಕ್ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಹಾಗಾಗಿ ನೀವು ನಿಮ್ಮ ಚಾನಲ್ ನೇಮ್ನ ಇಟ್ಟರೆ ಬೆಸ್ಟ್ ಫ್ರೆಂಡ್ಸ್. ಈಗ ಚಾನಲ್ ನೇಮ್ನ ಇಡ್ನಿ. ಇದು ಇಲ್ಲಿ ನೋಡಿ, ಸಾರಿ ದಿಸ್ ಲಿಂಕ್ ಈಸ್ ಆಲ್ರೆಡಿ ಟೇಕನ್ ಅಂತ ಇದೆಯಲ್ಲ ಫ್ರೆಂಡ್ಸ್. ಇದು ನೀವು ಈ ರೀತಿ ಬರಬಾರ್ದು. ಈ ರೀತಿ ಬಂದರೆ ನೀವು ರೈಟ್ ಮಾರ್ಕ್ ತೊಗೊಳ್ಳೋದಿಲ್ಲ, ಅದು ಚಾನಲ್ ಲಿಂಕ್ ಕ್ರಿಯೇಟ್ ಆಗೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಯಾವುದಾದ್ರೂ ನಂಬರ್ನ ಅಥವಾ ಯಾವುದಾದ್ರು ಸ್ಪೇಸ ಈ ಥರ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ನಂಬರ್ ಆ್ಯಡ್ ಮಾಡ್ತೇನೆ. ಈ ರೀತಿ ಇದು ಕೆಳಗಡೆ ಕಾಣಿಸ್ತದೆ. ನಿಮ್ಮ ನೇಮ್ ಬರುತ್ತೆ, ಅದೇ ಈಸ್ ಅವೈಲೇಬಲ್ ಅಂತ, ಸಾಗರ್ ಟ್ರೆಂಡ್ಸ್ 081 ಈಸ್ ಅವೈಲೇಬಲ್ ಅಂತ ಈ ಥರ ಬಿದ್ದಿದೆಯಲ್ಲ ಫ್ರೆಂಡ್ಸ್. ಈ ಥರ ನಿಮ್ಮಲ್ಲಿ ಡಿಸ್ಪ್ಲೇ ಆಗಬೇಕು. ಈ ಥರ ಡಿಸ್ಪ್ಲೇ ಆದರೆ ನಿಮ್ಮದು ಚಾನಲ್ ಲಿಂಕ್ ಕ್ರಿಯೇಟ್ ಆಗುತ್ತೆ, ಇಲ್ಲಿಕಂದರೆ ಆಗಲ್ಲ. ಹಾಗಾಗಿ ಇದನ್ನು ಈ ಥರ ಡಿಸ್ಪ್ಲೇ ಆಗಬೇಕು, ಅವೈಲೇಬಲ್ ಅಂತ ಬರಬೇಕು. ಹಾಗಾಗಿ ಇದು ಆಯ್ತಲ್ಲ, ಇದು ರೇಟ್ ಮಾರ್ಕ್ ಕೊಡಿ. ಇಲ್ಲಿ ಮೇಲ್ಗಡೆ ರೇಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು ನಿಮ್ಮ ಅಕೌಂಟ್ನ ಮೊಬೈಲ್ ಕಾಂಟ್ಯಾಕ್ಟ್ನಲ್ಲಿ ಎಷ್ಟು ನಂಬರ್ ಇದ್ದಾವೆಲ್ಲ ಅವೆಲ್ಲ ಡಿಸ್ಪ್ಲೇ ಆಗುತ್ತವೆ.
ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು, ಮಾಡದೇ ಇರ್ಬೋದು. ಸೆಲೆಕ್ಟ್ ಮಾಡ್ಬೋದು. ನೀವು ಯಾರ್ಯಾರನ್ನ ನೀವು ಇದರಲ್ಲಿ ಆ್ಯಡ್ ಮಾಡ್ಬೇಕಂತ ಇದ್ದಾರಲ್ಲ ಅವ್ರನ್ನೆಲ್ಲ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಮೇಲೆ ಆ್ಯಡ್ ಪೀಪಲ್ ಇದೆ, ಇದರಲ್ಲಿ ಸರ್ಚ್ ಮಾಡಿ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಮಾಡ್ಬೋದು, ಈ ಥರ ಆ್ಯಡ್ ಮಾಡಿ. ಈ ಥರ ಇದೇನೆ ಆ್ಯಡ್ ಮಾಡಿದಾರಲ್ಲ ಫ್ರೆಂಡ್ಸ್. ಈ ಥರ ಇಲ್ಲಿ ಮುಂದೆ ಏರೋ ಮಾರ್ಕ್ ಇದೆ ಎಲ್ಲ ಇಲ್ಲಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದು ಚಾನಲ್ ಕ್ರಿಯೇಟೆಡ್ ಆಗಿತ್ತು. ಇಲ್ಲಿರ್ದೆಲ್ಲ ಇಲ್ಲಿ ಚಾಟ್ ಮಾಡ್ಬೋದು. ನೀವು ಯಾವುದಾದ್ರೂ ಅಪ್ಡೇಟ್ನ, ಯೂಟ್ಯೂಬ್ ಅಪ್ಡೇಟ್ನ, ಇನ್ಸ್ಟಾಗ್ರಾಮ್ ಅಪ್ಡೇಟ್ ಯಾವ್ದು ಭೀ ಕಳಿಸ್ಬೋದು ಫ್ರೆಂಡ್ಸ್. ಈ ಥರ ಕ್ರಿಯೇಟ್ ಆಯಿತು. ಈಗ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲಿ ಚಾನಲ್ ನೇಮ್ ತೋರಿಸುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಯಾರು ಆ್ಯಡ್ ಮಾಡಿದರೆ ಎಲ್ಲ ತೋರಿಸುತ್ತೆ. ನೋಟಿಫಿಕೇಷನ್ ಆನ್ ಅಥವಾ ಆಫ್ ಎರಡೂ ಇಟ್ಬೋದು. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನೀವು ಯಾರ್ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಇವರೆಲ್ಲ ಕಾಣಿಸ್ತಾರೆ ಫ್ರೆಂಡ್ಸ್ ಇಲ್ಲಿ. ಹಾಗಾಗಿ ನೀವು ಇಲ್ಲಿ ನೋಡ್ತಾರೆ, ಇಲ್ಲಿ ಕ್ಯೂ ಆರ್ ಇದೆ. ಇದು ನೀವು ಯಾರಿಗಾದ್ರೂ ಕ್ಯೂ ಆರ್ ಸೆಂಡ್ ಮಾಡ್ಬೋದು, ಮತ್ತು ಬೇಡ ಅಂದರೆ ಲಿಂಕ್ನ ತೊಗೋಬೋದು. ಇದು ಶೇರ್ ಕ್ಯೂ ಆರ್ ಮೇಲೆ ಹೊಡ್ರಿ. ಇಲ್ಲಿ ಶೇರ್ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆ್ಯಪ್ಸ್ ಎಲ್ಲ ಬರುತ್ತೆ. ಇಲ್ಲಿ ವಾಟ್ಸಪ್ಗೆ ಶೇರ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ಗೆ ಶೇರ್ ಮಾಡ್ಬೋದು, ನೀವು ಯಾವುದಾದ್ರೂ ಯೂಟ್ಯೂಬ್ನಲ್ಲಿ ಹಾಕ್ಬೋದು. ಮಾಡೋದು ಹೇಗಂದ್ರೆ ಇಲ್ಲಿ ಮೇಲೆ ಪೆನ್ಸಿಲ್ ಐಕನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ ನೇಮ್ನ ಚೇಂಜ್ ಮಾಡೋಕ್ಕೂ ಬರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡೋಕ್ಕೂ ಬರುತ್ತೆ. ಎಲ್ಲ ನೀವು ಫೋಟೋನೂ ಆ್ಯಡ್ ಮಾಡೋಕ್ಕೆ ಬರುತ್ತೆ, ಎಲ್ಲ ಥರ ಬರುತ್ತೆ ಇಲ್ಲಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಎಡಿಟ್ ಮಾಡ್ಬೋದು. ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್, ಚಾನಲ್ನ ಕ್ರಿಯೇಟ್ ಮಾಡೋದು ಹೀಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಾಜುಕಿನ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.